ವಚನಕಾರರು ಅಲ್ಲಮಪ್ರಭು. ಕಾಲ 12ನೆಯ ಶತಮಾನ. ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ. ಅಂಕಿತನಾಮ ಗುಹೇಶ್ವರ. ಸಂಕ್ಷಿಪ್ತ ಪರಿಚಯ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. 12ನೆಯ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧರೆನಿಸಿದವರು ಅಲ್ಲಮಪ್ರಭುಗಳು. ಕನ್ನಡ ನಾಡಿನ ಚರಿತ್ರೆಯಲ್ಲಿ ವಚನ ಚಳವಳಿ ಒಂದು ಮಹತ್ವವಾದ ಕಾಲಘಟ್ಟವಾದರೆ, ಅಲ್ಲಮಪ್ರಭುಗಳು ಆ ಚಳವಳಿಯ ನಡುವಿನ ಬಹುದೊಡ್ಡ ಬೆರಗು. ಅನುಭವ ಮಂಟಪದ ಪರಿಕಲ್ಪನೆಯ ಅಡಿಯಲ್ಲಿ ಅಲ್ಲಿನ ಎಲ್ಲ ಬಗೆಯ ಮಹಾ ಮನಸ್ಸುಗಳ ಜೊತೆಗೆ ಅನುಸಂಧಾನ ನಡೆಸಿದ ಮಹಾನ್ ಚೇತನ. ಜಗತ್ತಿನ ತತ್ವಜ್ಞಾನಿಗಳ, ದಾರ್ಶನಿಕರ, ಅನುಭಾವಿಗಳ ವಲಯದಲ್ಲಿ ಅಲ್ಲಮರಿಗೆ ಅಲ್ಲಮ ಮಾತ್ರವೇ ಸಾಟಿ ಎಂಬ ವಿಧೇಯಕದ ಮಹಾನ್ ಪ್ರತಿಭೆ ಅಲ್ಲಮರು. ಇವರನ್ನು ಶೈವ ಪ್ರತಿಭೆ ಎಂದು ಕರೆದವರಿದ್ದಾರೆ. ಜಾಗತಿಕ ವ್ಯಾಪ್ತಿಯಲ್ಲಿ ಹುಟ್ಟಿರುವ ಎಲ್ಲ ಜ್ಞಾನ ಮೀಮಾಂಸೆಗಳ ಜೊತೆಯಲ್ಲಿ ಸಂವಾದಿಸಬಲ್ಲ ಶಕ್ತಿಯಿರುವ ಬಹುಜ್ಞತೆಯ ಅನುಭಾವಿ ಎಂದು ಹಲವರು ಅಲ್ಲಮಪ್ರಭುಗಳನ್ನು ಗುರುತಿಸುತ್ತಾರೆ. ಕೆಲವು ವೀರಶೈವ ಕಾವ್ಯಗಳಲ್ಲಿ ಅಲ್ಲಮರ ತಂದೆಯ ಹೆಸರು ನಿರಹಂಕಾರನೆಂದೂ ತಾಯಿ ಸುಜ್ಞಾನದೇವಿ ಎಂದೂ ತಿಳಿದುಬರುತ್ತದೆ. ನಿರಹಂಕಾರನು ಮೂಲತಃ ಕರುವೂರಿನವನು. ಬಳ್ಳಿಗಾವಿಗೆ ಬಂದು ಅಲ್ಲಿನ ರಾಜನ ಅರಮನೆಯಲ್ಲಿ ಅಂತಃಪುರದ ಅಧಿಕಾರಿಯಾಗಿದ್ದನು. ನಿರಹಂಕಾರ ಮತ್ತು ಸುಜ್ಞಾನದೇವಿಯರಿಬ್ಬರೂ ಶಿವಭಕ್ತರಾಗಿದ್ದರು. ಅಲ್ಲಮಪ್ರಭುವು ದೇವಾಲಯದಲ್ಲಿ ಮದ್ದಳೆ ಬಾರಿಸುವವರಾಗಿದ್ದರು. ಅನಿಮಿಷಯ್ಯ ಅಥವಾ ಅನಿಮಿಷಯೋಗಿ ಅಲ್ಲಮಪ್ರಭುಗಳ ಗುರುಗಳಾಗಿದ್ದರು. ಯೋಗಿಗಳಿಂದ ಅಲ್ಲಮರಿಗೆ ಇಷ್ಟಲಿಂಗ ದೀಕ್ಷೆ ಪ್ರಧಾನವಾಯಿತು. ಹೀಗೆ ಅಲ್ಲಮರು ಅರಸು ಮನೆತನದಲ್ಲಿಯೇ ಹುಟ್ಟಿ ಬೆಳೆದವರಾದರೂ ಮನೆ ಬಿಟ್ಟು ತೆರಳಿ ಆಧ್ಯಾತ್ಮ ಸಾಧಕರಾದವರೆಂದು ಗ್ರಂಥಗಳಲ್ಲಿನ ಉಲ್ಲೇಖ. ನಂತರ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕರಾಗಿದ್ದರು. ಅಲ್ಲಮರ ವಚನ ಚಂದ್ರಿಕೆಯಲ್ಲಿ 1294 ವಚನಗಳು ಲಭ್ಯವಿದೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಅಲ್ಲಮಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ, ಅಷ್ಟೇ ವಿಮರ್ಶಾತ್ಮಕ ಅಂಶಗಳನ್ನೊಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವರ ವಾಕ್ಯೋಕ್ತಿ, ಪದ ಪ್ರಯೋಗಗಳು ನೇರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಅಲ್ಲಮರ ವಚನಗಳ ವೈಶಿಷ್ಟ್ಯ. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡುತ್ತಾರೆ. ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಎದ್ದು ಕಾಣುತ್ತದೆ. ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಇವರ ವಚನಗಳಲ್ಲಿ ಕಾಣಬಹುದು. ಘನತರವಾದ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಪ್ರಾಣವಹ ಭಕ್ತಿ
ಭಕ್ತಿಯ ತನ್ಮಯ ನೀನು. ಈ ಗುಣವುಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಎಂದರೆ ಅದ್ಭುತವಾದ, ಅತ್ಯಾಕರ್ಷಕವಾದ, ಅತಿ ಸುಂದರವಾದ ಕೈಕಾಲು, ಕಣ್ಣು, ಮೂಗು ಎಲ್ಲವನ್ನ ತಿದ್ದಿ ತೀಡಿ ಬಾಹ್ಯ ಸೌಂದರ್ಯದ ಚಿತ್ರವ ಬರೆದರೂ ಅದಕ್ಕೆ ಜೀವ ತುಂಬಲಾದೀತೆ. ಚಿತ್ರಕ್ಕೆ ಬಣ್ಣವನ್ನು ತುಂಬಬಹುದಲ್ಲದೆ ಪ್ರಾಣವನ್ನು ತುಂಬಲಾಗದು. ಅದರಂತೆಯೇ ಶಿಷ್ಯನ ತಲೆ ಮೇಲೆ ಕೈಯಿಟ್ಟು ದೀಕ್ಷೆಯ ಕೊಡಬಹುದಷ್ಟೆ. ಸುಮಧುರ ಭಕ್ತಿಯನ್ನು ತುಂಬಿಸಲು ಸಾಧ್ಯವಿಲ್ಲ ಎಂಬುದು ಈ ವಚನದ ಒಟ್ಟು ತಾತ್ಪರ್ಯ. ಇನ್ನು ಪ್ರಾಣವಹ ಭಕ್ತಿಯ ತನ್ಮಯ ನೀನು. ಈ ಗುಣವುಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ಭಕ್ತಿಯು ಪ್ರಾಣವಿದ್ದಂತೆ. ಅದನ್ನು ಮತ್ತೊಬ್ಬರಿಗೆ ಕೊಡಲಾಗದು. ಅದು ಅಂತರಂಗದಲ್ಲೇ ಉದಯಿಸುವಂತದ್ದು ಹೊರತು ಸಿದ್ಧ ಮಾಡಿಕೊಡಲಾಗದು. ತಮ್ಮ ಅರಿವಿನಿಂದ ಹುಟ್ಟುವ ಭಕ್ತಿ ಹೂವಿನೊಳಗೆ ಹುಟ್ಟುವ ಸುಮಧುರ ಸುಗಂಧದಂತೆ, ಪರಿಮಳದಂತೆ ಅತ್ಯಧಿಕ ಸವಿ ಮತ್ತು ಹಿತಕಾರಿಯಾಗಿರುತ್ತದೆ ಎನ್ನುತ್ತಾರೆ ಅಲ್ಲಮ ಪ್ರಭುದೇವರು. ಬಸವಣ್ಣನವರ ಸಮಕಾಲೀನರಾದ ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರ ಅಥವಾ ಗುಹೇಶ್ವರ. ಇವರ ವಚನಗಳಲ್ಲಿ ಗಹನವಾದ ಆಧ್ಯಾತ್ಮ ಹಾಗೂ ತಾತ್ವಿಕ ವಿಚಾರಗಳಿವೆ. ಅಲ್ಲಮನ ಆಧ್ಯಾತ್ಮಿಕ ಅನುಭವಗಳ ಅಸಾಮಾನ್ಯತೆಯಿಂದ ಅವರ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಸು ಕಷ್ಟವೆನಿಸಬಹುದು. ಅವರದು ಬಹುಮಟ್ಟಿಗೆ ರೂಪಕ ಭಾಷೆ. ಈ ಭಾಷೆ ಅಲ್ಲಮರ ರಚನೆಯ ವೈಶಿಷ್ಟ್ಯವೂ ಹೌದು. ಚಾಮರಸನು ತನ್ನ ಪ್ರಭುಲಿಂಗ ಲೀಲೆ ಎನ್ನುವ ಕಾವ್ಯದಲ್ಲಿ ಅಲ್ಲಮ ಪ್ರಭುವಿನ ಐತಿಹ್ಯವನ್ನು ಸೊಗಸಾಗಿ ವರ್ಣಿಸುತ್ತಾರೆ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಪೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಅಲ್ಲಮರು ದೇಹವನ್ನು ಬಂಡಿಗೆ ಹೋಲಿಸಿ ಅದರ ಚಾಲಕರು 5 ಜನ ಎಂದಿದ್ದಾರೆ. ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮನಾಗಿಲ್ಲ. ಪಂಚೇಂದ್ರಿಯಗಳಾದ ಕಣ್ಣು ಸುಂದರವಾದದ್ದನ್ನು ಕಾಣುವುದು, ಕಿವಿ ನಮಗೆ ಹಿತವಾದದ್ದನ್ನು ಕೇಳಲು ತವಕಿಸುವುದು, ಮೂಗು ಸುಗಂಧವನ್ನು ಆಘ್ರಾಣಿಸುವುದು ಮತ್ತು ನಾಲಿಗೆ ರುಚಿಯಾದುದನ್ನು ಸವಿದು ನೋಡುವುದು, ಚರ್ಮ ಹಿತವಾದುದನ್ನು ಸ್ಪರ್ಶಿಸುವುದು. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯುತ್ತಿರುತ್ತವೆ. ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚು ಮುರಿದ ಬಂಡಿಯಂತೆ ಆಗುವುದು ಎಂದಿದ್ದಾರೆ ಅಲ್ಲಮ ಪ್ರಭುದೇವರು. ಆಧುನಿಕ ಕನ್ನಡ ಸಾಹಿತ್ಯ ವಲಯದಲ್ಲಿ ಇಂತಹ ಮಹಾನ್ ಪ್ರತಿಭೆಯನ್ನು ಕುರಿತು ತಮ್ಮ ತಮ್ಮ ಜ್ಞಾನ ಮಿತಿಯೊಳಗೆ ಅರ್ಥೈಸ ಹೊರಟ ವಿದ್ವಾಂಸರ ದಂಡೇ ಇದೆ. ಸೃಜನಶೀಲ ಸಾಹಿತ್ಯದ ತೆಕ್ಕೆಗೆ ತಂದುಕೊಂಡಂತೆ ಕವಿಗಳು, ಸಾಹಿತಿಗಳು ಅಲ್ಲಮ ಪ್ರಭೆಯನ್ನು ವರ್ತಮಾನದ ವಿದ್ಯಮಾನಗಳ ಪ್ರೇರಣೆಯ ಆವರಣದಲ್ಲಿ ಮರು ನಿರೂಪಿಸಲು ಪ್ರಯತ್ನಿಸಿದ್ದಾರೆ. ಅಲ್ಲಮನ ಕುರಿತ ದೊಡ್ಡಾಟ, ಬಯಲಾಟಗಳಿವೆ. ಕಥೆ, ಕಾದಂಬರಿ, ಕಾವ್ಯ, ಜೀವನ ಚರಿತ್ರೆಗಳ ಪ್ರಕಾರಗಳಲ್ಲಿ ಈ ಮರು ನಿರೂಪಣೆಯ ಕಾರ್ಯ ನಡೆದಿದೆ. ವರಕವಿ ದ ರಾ ಬೇಂದ್ರೆಯವರು ಅಲ್ಲಮನನ್ನು ಕನ್ನಡ ಸಂಸ್ಕೃತಿಯ 4 ನಾಯಕ ರತ್ನರಲ್ಲಿ ಒಬ್ಬರು ಎಂದಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಹರಿಹರ, ಚಾಮರಸ, ಯಳಂದೂರು ಹರೀಶ್ವರ ಇವರು ಅಲ್ಲಮರ ಬಗ್ಗೆ ಕಾವ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅತ್ಯಂತ ನೇರ ನಿಷ್ಠುರವಾದಿಯಾಗಿದ್ದುಕೊಂಡು ಅನೇಕ ಶಿವಶರಣೆಯರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿ
ತಮ್ಮ ವಚನಗಳ ಮೂಲಕ ಅಂತರಂಗ ಬಹಿರಂಗಗಳನ್ನು ಶೋಧಿಸಲೆತ್ನಿಸಿದವರು ಅಲ್ಲಮಪ್ರಭುಗಳು. ಅನುಭವ ಆಧ್ಯಾತ್ಮಗಳ ಚಿಂತನೆ ಅಲ್ಲಮರ ವಚನಗಳ ಮುಖ್ಯ ವಸ್ತು. ಅನಿರೀಕ್ಷಿತವಾದ ಅರ್ಥಗಳ ನಿರ್ಮಾಣ ಮತ್ತು ಅರ್ಥಗಳ ನಿರಾಕರಣೆ ಅಲ್ಲಮನ ದಾರಿ. ಉಜ್ವಲವಾದ ರೂಪಕಗಳನ್ನು ಬಳಸಿ ಅವರು ಹೇಳುವ ಮಾತುಗಳು ವ್ಯಕ್ತಿವಿಕಾಸ, ಧರ್ಮ ಚಿಂತನೆ, ಸಂಸ್ಕೃತಿ ಚಿಂತನೆಗಳ ದೃಷ್ಟಿಯಿಂದ ಶ್ರೇಷ್ಠವೆನಿಸಿವೆ. ಅಲ್ಲಮಪ್ರಭು ತಮ್ಮ ಕೊನೆಯ ದಿನಗಳಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯ ವನದಲ್ಲಿ ಶಿವೈಕ್ಯರಾದರೆಂದು ಪ್ರತೀತಿ. 12ನೇ ಶತಮಾನದ ಕರ್ನಾಟಕದ ಮಹತ್ ಸಾಧನೆಯ ಇತಿಹಾಸದಲ್ಲಿ ಬಹಳ ಪ್ರಮುಖ ವ್ಯಕ್ತಿ ಬಸವಣ್ಣನವರ ನೇತೃತ್ವದಲ್ಲಿ ಧಾರ್ಮಿಕ ಕ್ರಾಂತಿಯ ಒಂದು ಮಹಾಪ್ರವಾಹ ಉಕ್ಕಿ ಹರಿದು ಜೀವನದ ಎಲ್ಲ ರಂಗಗಳನ್ನು ವ್ಯಾಪಿಸಿ ನಾಡಿನ ನಾನಾ ಭಾಗಗಳಿಂದ ಬಂದ ನೂರಾರು ಶರಣರು ಕಲ್ಯಾಣ ಪಟ್ಟಣದಲ್ಲಿ ಸೇರಿದ್ದರು. ಕಳಚುರಿ ಬಿಜ್ಜಳನ ಬಳಿ ದಂಡಾಧೀಶರಾಗಿದ್ದ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸ್ವತಂತ್ರ ವಿಚಾರ ಮಥನದಿಂದ ಮೂಡಿಬಂದ ಹೊಸ ಬೆಳಕನ್ನು ಜನತೆಯಲ್ಲಿ ಬೀರಿದವರು ಇವರು. ಆ ಶರಣರ ಅನುಭಾವಗೋಷ್ಠಿಯಲ್ಲಿ ಅಗ್ರಪೀಠ ವಹಿಸಿ ವಿಚಾರ ಮಂಥನಕ್ಕೆ ಕಾರಣವಾಗುತ್ತಿದ್ದ ಮಹಾವ್ಯಕ್ತಿ ಅಲ್ಲಮಪ್ರಭು. ಬಸವಣ್ಣನವರ ವಿಚಾರ ಕ್ರಾಂತಿಗೆ ಇವರು ಬೆನ್ನೆಲುಬಾಗಿ ನಿಂತು ತಮ್ಮ ಜ್ಞಾನ ವೈರಾಗ್ಯಗಳ ಕಾಂತಿಯನ್ನಿತ್ತು ಅದನ್ನು ಮುನ್ನಡೆಸಿದವರು. ಆದ್ದರಿಂದ ಬಸವ, ಅಲ್ಲಮ ಇಬ್ಬರು ಈ ಯುಗದ ಮಹಾಶಕ್ತಿಗಳು.